ಆಗ್ತಿತ್ತು. ಇಲ್ಲೇ ಹಾಗಿಲ್ಲ, ಹಾಗಾಗಿ ಇಷ್ಟ ಇಟ್ಕೊಂಡು ಮಾಡ್ಕೊಳತ್ತೇನೆ. ಈಗ ಸಿಂಪಲ್ ಇವ ನಮ್ಮ ಮನೆ ಕಡೆ ಪತ್ರಿ ಸಿಗ್ತಾವ, ಅವನ್ನ ತೊಗೊಂಡು ಬಂದು ಏರ್ಸಾತೇನೆ ದೇವರಿಗೆ. ಹೂವು ಎಲ್ಲ ಮುಂಜಾನೆನ ಹರಿದಿಟ್ಟು ಹೋಗಿದ್ರೆ ನಮ್ಮ ಮನೆಯವರ. ಆಮೇಲೆ ಈಗ ಪೂಜೆ ಮಾಡೋ ಮುಂದೆ ಏರಿಸ್ತೇನೆ. ದೀಪಾರು ಹಚ್ಚಿ ಹೋಗ್ತಾರೆ. ಅದ್ರ ನನಗೆ ನಾನು ಮಾಡಿದ್ರೆ ಸಮಾಧಾನ ಸತಿ ಎಲ್ಲ ಸ್ವಲ್ಪ ಸ್ತೋತ್ರ ಅಂದ ಪೂಜೆ ಮಾಡ್ಕೊಂಡ್ರೆ ನನಗೆ ಸಮಾಧಾನ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿದ್ಮ್ಯಾಗ ಒಂದು 10-15 ನಿಮಿಷ ಸಮಾಧಾನಲೆ ಪೂಜೆ ಮಾಡ್ಬೇಕು. ಗಡಿಬಿಡಿ ಹಾಕ್ಬಾರ್ದು. ಮೊದಲು ಬೆಳಿಗ್ಗೆನೇ ಮಾಡ್ಕೊಂಡು ಬಿಡ್ತೀನಿ ಸ್ನಾನ ಮುಗಿಸಿ. ಅದೇನಾಗ್ತೈತಿ, ಟಿಫನ್ ಅವ್ರಿಗೆ ಹೋಗೋರು ಇರ್ತಾರಲ್ಲ, ಹಾಗಾಗಿ ಅವ್ರಿಗೆಲ್ಲ ಟಿಫನ್ ಮಾಡ್ಕೊಡೋದ್ರು ಇರ್ತೈತೆ ಅಂತೇಳಿ ಅದಕ್ಕೆ ನಂಗೆ ಸ್ವಲ್ಪ ಗಡಿಬಿಡಿ ಅನ್ಸಕತ್ತ. ಹಾಗಾಗಿ ಈಗ ಸ್ವಲ್ಪ ಎಲ್ಲ ಮುಗಿಸಿ 9:30-10 ಗಂಟೆ ಮುಂದೆ 11 ಗಂಟೆ ಮಟ್ಟ ನಾ ಪೂಜೆ ಮುಗಿಸ್ಕೋತೇನೆ. ಇಲ್ಲಿ ಇದನ್ನ ಮಾಡ್ಕೊಳತ್ತೇನೆ. ಸ್ತೋತ್ರ ಅಂದ ಸಮಾಧಾನಲೆ ಮಾಡ್ಕೊಂಡ್ರೆ ಸ್ವಲ್ಪ ಪೂಜೆ ಒಂದು ಆಯ್ತಂದ್ರೆ ಚಲೋ ಅನಿಸ್ತೈತಿ. ಹಂಗಾಗಿ ಈಗ ಇದು ಸಣ್ಣದೈತಿ, ಇಷ್ಟರ್ನಾಗ ಮಾಡ್ಕೊಳತ್ತೀನಿ. ನೋಡ್ಬೇಕು ಈಗ 1-2 ತಿಂಗಳಾಗ ಮತ್ತೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ ನನಗೆ. ಹಾಗಾಗಿ ನಾವು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ದಾಗೈತಿ ಈಗ. ಆಮೇಲೆ ಎಲ್ಲ ಸಾಮಾನು ನಮ್ಮ ಎಲ್ಲ ಇನ್ನೂ ತೆಗ್ದೇ ಇಲ್ಲ. ಎಲ್ಲ ಹಂಗೆ ಅಂದ್ರೆ ಪ್ಯಾಕಿಂಗ್ ನಾವು ತೆಗ್ದೇ ಇಲ್ಲ. ಯಾಕಂದರೆ ಮೊದಲೇ ಬರೋ ಮುಂದೆ 2 ತಿಂಗಳ 3 ತಿಂಗಳು ಅನ್ಕೋತನ ಬಂದಿದ್ದೆ. ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ದಿವ್ಸ ನೋಡ್ಬೇಕು, ಮತ್ತು ಇದು ಹೋಗೋದು ಆಗ್ತೈತಂತ ಹಿಂಗೆ ಗ್ಯಾರಂಟಿ ಐತಿ. ಹಾಗಾಗಿ ಭಾಳದ್ರೆ ಇನ್ನೊಂದು 2 ತಿಂಗಳು ಭಾಳದ್ರೆ ಹೋಗ್ಬೇಕಾಗ್ತೈತಿ. ಹಾಗಾಗಿ ಏನು ಹೆಚ್ಚಿನ ಸಾಮಾನುಗಳು ತಗೊಂಡಿಲ್ಲ. ಎಷ್ಟು ಐತಲ್ಲ ಅಷ್ಟನ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡತ್ತೀವಿ ಈಗ. ಆಮೇಲೆ ನೆಕ್ಸ್ಟ್ ಎಲ್ಲಿ ಯಾವ ಸ್ಟೇಟ್ ಸಿಗ್ತೈತಿ ಅದು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಸಿಕ್ಕಾಗ ಒಂದು ವೇಳೆಗೆ ದೇವ್ರದ್ದು ರೂಮ್ ಇತ್ತಂದ್ರೆ ಹಂಗೆ, ಇಲ್ಲಂದ್ರೆ ನಾನು ಒಂದು ಸ್ವಲ್ಪ ಸಣ್ಣದೊಂದು ಮಂಟಪ ತೊಗೊಂಡೆ ಅದನ್ನು ಅದ್ರ ಮ್ಯಾಗ ಇಟ್ಟು ಪೂಜೆ ಮಾಡ್ಕೋಬೇಕಂತಂದು. ನಾನು ದೇವ್ರ ವಿಗ್ರಹಗಳೆಲ್ಲ ಭಾಳ ಅದಾವ, ಅಂದರೆ ಏನೂ ತೆಗ್ದಿಲ್ಲ, ಎಲ್ಲ ಇಟ್ಟು ಬಂದೇನು ಬೆಳಗಾವ್ನಾಗ. ಹಿಂಗೆ ಈಗ ಸಿಂಪಲ್ಲ ಪೂಜೆ ಮುಗಿಸ್ಕೊಂಡು ಈಗ ಬಟ್ಟೆನೂ ಹಂಗೆ ನಮ್ಮದೆಲ್ಲ ಹಂಗೆ, ಅಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಏನೂ ಅಂದ್ರೆ ಅಸ್ತವ್ಯಸ್ತ ಆಗಿಬಿಟ್ಟೈತಿ. ಹಂಗೆ ಯಾಕಂದ್ರೆ ಬಟ್ಟೆಗಳು ತೆಗಿಯೋಕ್ಕಾಗೋದಿಲ್ಲ ಹೆಚ್ಚು. ಎಲ್ಲ ತೆಗೆದಿಟ್ಟದು ಮತ್ತೆಲ್ಲ ಪ್ಯಾಕೆಲ್ಲ ಮಾಡೋದು ಪ್ರಾಬ್ಲಮ್ ಆಗ್ತೈತಿ. ಬಟ್ ಡೈಲಿಗೆ ಏನು ಬೇಕಲ್ಲ ಬೇಸಿಕ್ ಅದನ್ನೆಲ್ಲ ನಾವು ತೆಗೆದಿಟ್ಕೊಂಡು ಬಾಕಿ ಎಲ್ಲ ಹಂಗೆ ಇಟ್ಟೇವಿ. ಆಲ್ಮೋಸ್ಟ್ ಬಟ್ಟೆನೂ ನಾವು ತೆಗ್ದಿಲ್ಲ ಅಂದಂಗೆ ಎಲ್ಲ ಬಟ್ಟೆಗಳು ಪ್ಯಾಕಿಂಗ್ ಹಂಗೆ ಅದಾವು. ಹಂಗೆ ಎಲ್ಲ ಸ್ವಲ್ಪ ಮ್ಯಾಗ ಸರ್ಸೆ ಇಟ್ಟುಬಿಟ್ಟೇವಿ. ಹಂಗೆ ಇಲ್ಲಿ ತುಪ್ಪದ ಬತ್ತಿ ಮಾಡಿಟ್ಟೇನಿ, ತೋರ್ಸಾತೇನೆ ನಿಮಗೆ. ಈ ತುಪ್ಪದ ಬತ್ತಿದು ಏನು ವಿಶೇಷ ಅಂದ್ರೆ, ಈ ತುಪ್ಪದ ಬತ್ತಿನಾಗ ನಾ ಏನು ಮಾಡ್ತೀನಿ, ಸ್ವಲ್ಪ ಜವಾದ ಪೌಡ್ರ್ ಸಿಗ್ತೈತಿ ನಮ್ಮ ಬೆಳಗಾವ್ನಾಗ. ನಾ ಏನು ನೋಡಿಲ್ಲ, ಹೋಗಿಲ್ಲ, ಕೇಳಿಲ್ಲ. ಬಟ್ ಬೆಂಗ್ಳೂರಿಗೆ ಹೋಗಿದ್ನಿ ನಾ ಹೋದ ಸರ್ತಿ ಡಿಸೆಂಬರ್ನಾಗ, ಆಗ ತೊಗೊಂಡು ಬಂದಿದ್ನಿ. ಆಮೇಲೆ ಅದಕ್ಕೆ ಪಚ್ಚೆ ಕರ್ಪೂರ ಅಥವಾ ಕರ್ಪೂರ ಇರ್ತೈತಲ್ಲ, ಅದನ್ನ ಸ್ವಲ್ಪ ಸಣ್ಣ ಮಾಡಿ ಹಾಕ್ಬೇಕು. ಆಮೇಲೆ ಜವಾದ ಪೌಡ್ರ್, ನನ್ನ ಕಡೆ ಚಂದನದ ಪೌಡ್ರನ್ನು ದೇವರಿಗೆ ಹಚ್ಚಕ್ಕೆ ತಂದಿರ್ತೇವಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಹಚ್ಚಿದ್ನಿ. ಅದು ತುಪ್ಪದ ದೀಪ ಬೆಳಗ್ತೇವಲ್ಲ ಅದ್ರದಿಂತ್ರ ಎಷ್ಟು ಚಂದ ಸುವಾಸನೆ ಅನಿಸ್ತೈತಿ. ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣಿಗೆ ಇಬ್ಬರಿಗೂ ಸುವಾಸನೆಯುಕ್ತ ದೀಪ ಮತ್ತು ಪರಿಮಳಯುಕ್ತ ಹೂವುಗಳೆಲ್ಲ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡಿ ನಾ ಹಚ್ತೇನೆ. ಮತ್ತು ಕರ್ಪೂರ ಹಚ್ಚೋ ಮುಂದೆ ಪಚ್ಚ ಕರ್ಪೂರನ ಹಚ್ತೇನೆ. ಅದಕ್ಕೆ ತುಪ್ಪದ ದೀಪ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೀನಿ. ಹಂಗೆ ಮಾಡಿ ನೋಡಿರಿ, ಭಾಳ ಚಲೋ ಆಗ್ತೈತಿ. ತುಪ್ಪ ದೀಪ ಅಂದ್ರೆ ನಾನು ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಮಾಡಿ ಅದರೊಳಗೆ ಸ್ವಲ್ಪ ಪಚ್ಚ ಕರ್ಪೂರ ಅಥವಾ ಕರ್ಪೂರ ಅಂತ ಎಕ್ದಮ್ ಚಲೋ ಆಗ್ತೈತಿ. ನಾರ್ಮಲ್ಲ ಪಚ್ಚ ಕರ್ಪೂರ ಸ್ವಲ್ಪ ಪೌಡ್ರ್ ಆಗಂಗಿಲ್ಲ. ಅದು ದಪ್ಪ ಅಂದ ಗುಂಡು ಇರ್ತಾವಲ್ಲ ಆ ಥರದ್ದು ಇದನ್ನು ಕರ್ಪೂರ ಇರ್ತೈತಲ್ಲ, ಒಂದು ಸ್ವಲ್ಪ ಒಡೆದು ಹಾಕಿದ್ರೆ ಒಂದು 4-5 ಹಾಕೋರಿ, ಭಾಳ ಹಾಕೋಬೇಡ್ರಿ. ಅನ್ನೋ ಜವಾದ ಪೌಡ್ರ್ ಹಾಕಿ, ಚಂದದ ಪೌಡ್ರ್ ಹಾಕಿ ಸ್ವಲ್ಪ ಚಮಚಲ್ಲೇ ಅಳಿಗಾಡ್ಸಿ ತುಪ್ಪ ಬಿಸಿ ಇರ್ತಾನೆ. ಆಮೇಲೆ ಅದ್ರಾಗ ತುಪ್ಪದ ಬತ್ತಿ ಎಲ್ಲ ಹಾಕಿ ನೆನೆಸಿಟ್ರೆ ಚಂದ ತಯಾರಾಗ್ತಾವೆ. ಮತ್ತು ಆಮೇಲೆ ನೀವು ಹಚ್ಚಿದಾಗ ಅದು ಚಂದಂತ ಪರಿಮಳ ಬೀರ್ತೈತಿ. ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇಷ್ಟ ಸಿಂಪಲ್ ಪೂಜೆ ಇರ್ತೈತೆ. ಮತ್ತು ನಮ್ಮಲ್ಲೇ ಆ್ಯಪಲ್ ಇತ್ತು, ಅದಕ್ಕೆ ಇಟ್ಟು ದೇವ್ರ ಮುಂದಿಟ್ಟು ಪೂಜೆ ಮುಗಿಸ್ಕೊಂಡು ನಾವು ತುಪ್ಪದ ದೀಪ ಡೈಲಿ ಹಚ್ತೇವೆ. ಕಪ್ರ, ತುಪ್ಪದ ದೀಪ ಮತ್ತು ಉದ್ದಿನ ಕಡ್ಡಿ. ನನಗೆ ಯಾಕೇನೋ ನಾನು ಮಾಡಿದ್ರೆ ಸಮಾಧಾನ ಅನಿಸ್ತೈತಿ. ಎಲ್ಲ ಮುಗಿಸಿ ಕೆಲಸ ಮುಗಿಸಿ ಒಂದು ಸಮಾಧಾನಲೆ ಒಂದು 10-15 ನಿಮಿಷ ಅಥವಾ 20 ನಿಮಿಷ ಎಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಸ್ತೋತ್ರ ಬರ್ತಾವಲ್ಲ ಅವನ್ನೆಲ್ಲ ಅನ್ನಂದ್ರೆ ಆ ದಿನ ಚಲೋ ಹೋಯ್ತು ಅನಿಸ್ತೈತಿ. ಡೈಲಿ ಒಂದೊಂದು ಸರ್ತಿ ಗಡ್ಬಡಿ ಇದ್ರೆ ಬರೀ ದೀಪ ಹಚ್ಚಿ ಇದನ್ನು ಮಾಡ್ಕೋತೀನಿ. ಆದರೆ ಈ ಥರ ಮಾಡಿದ್ರೆ ಭಾಳ ಸಮಾಧಾನ. ಈಗ ಸ್ವಲ್ಪ ಕೂದಲ ಎಲ್ಲ ಫ್ಯಾನ್ ಹಚ್ಚಿ ಆರಿಸ್ಕೊಳತ್ತೀನಿ. ಸ್ವಲ್ಪ ಡ್ರೈಯರ್ ಯೂಸ್ ಮಾಡೋದು ಕಡಿಮೆ, ಹೇರ್ ಡ್ರೈಯರ್ ಸ್ವಲ್ಪ ಹಂಗೆ ನ್ಯಾಚುರಲ್ ಆರಿಸ್ಕೋತೇನೆ. ಯಾವಾಗೂ ಅದು ಡ್ರೈ ಮಾಡ್ಕೋದು ಅಭ್ಯಾಸ ಇಲ್ಲ. ಹಾಗಾಗಿ ಫ್ಯಾನ್ ತೆಳಗೆ ಕೂತ ಅಲ್ಲೇ ಸ್ವಲ್ಪ ಟಿ ವಿ ನೋಡ್ಕೋತ ಕೂತ ಆರಿಸ್ಕೊಂಡು ಬಿಡ್ತೇನೆ. ಆಮೇಲೆ ಸ್ವಲ್ಪ ಮಷಿನ್ನಾಗ ಬಟ್ಟೆನೂ ಹಾಕಿದ್ನಿ.
ಮಷಿನ್. ಆಮೇಲೆ ನಮ್ಮ ಮನೆಯವ್ರು ಬಂದ್ರೆ ಅಷ್ಟೊತ್ತಿಗೆ ಅವ್ರಿಗೆ ಊಟಕ್ಕೆ ಕೊಟ್ನಿ. ಎಲ್ಲ ಬೆಳಗ್ಗೆ ಅಡುಗೆ ಮಾಡಿರ್ತೇವೆ. ಸ್ವಲ್ಪ ಅನ್ನನೂ ಇತ್ತು ಉಳ್ದಿದ್ದ, ಹಾಗಾಗಿ ಅವ್ರಿಗೆ ಅನ್ನ ಕೊಟ್ನಿ, ಸಾಂಬಾರು ಕೊಟ್ನಿ. ಸಾಂಬಾರು ಬೆಳಿಗ್ಗೆ ಇವತ್ತು ಗಡಿಗಿನಾಗ ಫಸ್ಟ್ ಟೈಮ್ ಮಾಡಿದ್ನಿ. ಅದು ಒಟ್ಟು ಚಲೋ ಆಗಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವ್ರು. ಟೇಸ್ಟ್ ಚಲೋ ಅನ್ಸತ್ತಿಲ್ಲ ಅಂತಂದರು. ಹಾಗಾಗಿ ಸ್ವಲ್ಪ ಇದನ್ನು ಅನ್ಸಿತ್ತು, ಯಾಕೋ ಅದನ್ನ ಮಾಡಿದ್ನಿ ಹಿಂಗಾತು ಅಂಥೇಳಿ. ಆಮೇಲೆ ಇಲ್ಲೇ ಎಲ್ಲ ಬಟ್ಟೆಗಳು ಮಷಿನ್ನಾಗಿನೂ ಆಗಿದ್ದು ನಮ್ಮ ಅತ್ತೆಯವರು ಒಣ ಹಾಕಕತ್ತಾರ. ಸ್ವಲ್ಪ ಅವ್ರಿಗೆ ಹೇಳಿದ್ದು ನಾನು, ಅಲ್ಲೇ ಹಾಕ್ತಾರೆ, ಅವ್ರು ಹಾಕತ್ತಿರು. ಹಿಂಗೆ ಬೆಳಗಿಂತ ಮಧ್ಯಾಹ್ನ ಮಟ್ಟ ಇಷ್ಟು ಕೆಲಸ ಇರತ್ತವ. ಡೈಲಿ ಬಟ್ಟೆ ಹಾಕಂಗಿಲ್ಲ, ಯಾವಾಗಾರ ಅಷ್ಟು ಹಾಕ್ತೇವೆ. ಆಮೇಲೆ ನಾನು ಸ್ವಲ್ಪ ಹೊರಗೆಲ್ಲ ಹೋಗಿ ಒಂದು ಸ್ವಲ್ಪ ಅಡ್ಡಾಡಿ, ಬಿಸಿಲಿತ್ತಲ್ಲ ಸ್ವಲ್ಪ ಅಡ್ಡಾಡಿ ಎಲ್ಲ ನೋಡ್ಕೊಂಡು ಮಾಡೇ ಬರ್ತೇನೆ. ಮತ್ತು ಬಟ್ಟೆ ಎಲ್ಲ ಹಾಕಿದ ಮ್ಯಾಗ ಒಣಗಿದ್ದಿದ್ದು ಅಂದ್ರೆ ತಕ್ಕೋತೀವಿ. ಬೆಳಗಿನ ಒಂದೊಂದು ಸರ್ತಿ ಹಾಕಿರ್ತೀವಿ, ಒಂದೊಂದು ಸರ್ತಿ ಏನಾರು ಕೆಲಸ ಇರ್ತೈತಿ. ಬಾಡ್ಲಿ ಸ್ವಲ್ಪ ಪಾತ್ರೆನೂ ಎಲ್ಲ ಇಟ್ಟಿದ್ನಿ ಒಣಗಾಕ. ಅವನ್ನೆಲ್ಲ ನೋಡ್ಕೊಂಡು ಎಲ್ಲ ಬಟ್ಟೆ ಹಾಕಿ ಮಾಡಿ ಒಳಗೆ ಬಂದೆ. ಆಮೇಲೆ ಈಗ ಸ್ವಲ್ಪ ಊಟ ಆಗ್ತೈತಲ್ಲ, ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಇಲ್ಲೆಲ್ಲ ಸ್ವಲ್ಪ ಸೋಪರು ಇಟ್ಟಿರ್ತೀವಿ, ಅವನ್ನೆಲ್ಲ ಒಳಗೆ ತಂದಿಡ್ತೀವಿ. ಪಾತ್ರೆ ಎಲ್ಲ ತಂದು ಒಳಗೆ ಇಟ್ಕೊಳ್ಳೋದು. ಯಾಕಂದ್ರೆ ಮಳೆ ಒಂದೊಂದು ಸರ್ತಿ ಹೇಳಕ್ಕೆ ಬರೋಂಗಿಲ್ಲ, ಹಾಗಾಗಿ ಎಲ್ಲ ತಂದಿಡೋದು. ಮತ್ತು ಇವು ಸ್ವಲ್ಪ ಪಾತ್ರೆ ಎಲ್ಲ ಇಟ್ಟಿದ್ನಲ್ಲ ಅವನು ಒಣಗಕ್ಕೆ ಇಡಾತೀನಿ. ಇಲ್ಲೊಂದು ಬರ್ನಿ ತಂದಿದ್ವಿ, ಅದನ್ನು ತೊಳೆದಿಟ್ಕೊಂಡೀನಿ. ನಮ್ಮ ಮನೆಯವ್ರು ಬಂದ್ರಲ್ಲ, ಅದು ಜಸ್ಟ್ ತೊಗೊಂಡು ಬಂದಿರಿದ್ದು ಬರ್ನಿ. ಯಾಕಂದ್ರೆ ಸ್ವಲ್ಪ ನಾ ತರಿಸಿದ ಬರ್ನಿ ಸೈಜ್ ಸ್ವಲ್ಪ ಸಣ್ಣದಿತ್ತು, ಹಾಗಾಗಿ ಇಲ್ಲೇ ಶಾಪ್ನಾಗ ತೊಗೊಂಡು ಬಂದ್ರು ನಮ್ಮ ಮನೆಯವ್ರು. ಇದು ಸ್ಮಾರ್ಟ್ ಬಜಾರ್ನಾಗಿಂತ ತಂದಿದ್ದ. ಶಾಪಿಂಗ್ ಹೋಗಿದ್ವಲ್ಲ ಮೊನ್ನೆ ಸಂಡೇ, ಆಗ ನೋಡಿದ್ರು ಅವರು. ಆಮೇಲೆ ನಾನು ಹೇಳಿದ್ನಿ ಅವ್ರು ನೀವೇ ತೊಗೊಂಡು ಬರ್ರಿ ಅಂಥೇಳಿ. ಅದಕ್ಕೆ ಅವರ ಹೋಗಿ ತೊಗೊಂಡು ಬಂದರು. ಅವ್ರ ಮೇಲೆ ಹೋಗ್ತಿರ್ತಾರೆ ಕೆಲಸದ ಮ್ಯಾಗ, ಅಲ್ಲೇ ಹೋಗಿ ಅದು ತೊಗೊಂಡು ಬಂದು ಕೊಟ್ಟರು. ಆಮೇಲೆ ಅದನ್ನೂ ತೊಳೆದಿಟ್ನಿ. ಆಮೇಲೆ ಸ್ವಲ್ಪ ಶೇವರ್ ತಂದಿದ್ರೆ ಅದನ್ನೂ ಸ್ವಲ್ಪ ತೆಗೆದಿಡಾತೀನಿ. ಈ ತೆಗೆದಿಟ್ಟ ಒಂದು ಗ್ಲಾಸ್ ಮಜ್ಜಿಗೆ ಕುಡಿತೀನಿ ಈಗ. ಒಂದು ಸ್ವಲ್ಪ ಮಧ್ಯಾಹ್ನ ಅಷ್ಟು ಹಸಿವಾಗಿರಲಿಲ್ಲ, ಹಾಗಾಗಿ ಇದು ಶೇವ್ ತೆಗೆದು ಡಬ್ಬಿನೇ ಹಾಕಿಟ್ಟ ಸ್ವಲ್ಪ ಮಜ್ಜಿಗೆ ಕುಡಿತೀನಿ ಈಗ. ಮಜ್ಜಿಗೆ ಕುಡಿದ್ರೆ ಕೆಲಸ ಮುಗಿತೈತಿ ಈಗ ನಂದು ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದು, ಆಮೇಲೆ ಎಡಿಟ್ ಮಾಡಿ ವಿಡಿಯೋ ಹಾಕ್ತೀನಿ. ಹಿಂಗಿರ್ತೈತಿ ರೂಟೀನ್. ಇದು ಗಡಿಗೆ ನೋಡಿರಿ, ಇದು ತಂದಿದ್ನಿ. ಆ್ಯಕ್ಚುಲಿ ಇದ್ರನ್ಯಾಗ ಸಾಂಬಾರು ಮಾಡ್ಕೊಳ್ತೀನಿ. ಇದು ಫಸ್ಟ್ ಟೈಮ್ ಸಾಂಬಾರು ಮಾಡಿದ್ದೆ. ಟೇಸ್ಟ್ ಚಲೋ ಆಗ್ತೈತೆ ಅಂದ್ಕೊಂಡಿದ್ನಿ, ಅದ್ರೇನು ಅಷ್ಟೊಂದು ಚಲೋ ಆಗಿರಲಿಲ್ಲ. ನಮ್ಮ ಫ್ರೆಂಡ್ ಹೇಳತ್ತೀರ, ಇಲ್ಲ ಅವ್ರು ಮಾಡ್ತಾರಲ್ಲ ಡೈಲಿ ಇದ್ರನ್ಯಾಗ, ಇಂಥದ್ರಾಗ ಮಾಡ್ತಾರೆ ಇಲ್ಲೆಲ್ಲ ಮಂದಿ. ಅವ್ರು ಹೇಳತ್ತೀರ ಸ್ವಲ್ಪ ದಿವ್ಸ ಹಂಗೆ ಅನಿಸ್ತೈತಿ, ಆಮೇಲೆ ಚಲೋ ಆಗ್ತೈತಿ ಅಂತ ಹೇಳಿದರು. ಆಯ್ತಂತ ಅಂದ್ಕೊಂಡು ಅದನ್ನ ನಿಮ್ಮ ಜೋಡಿ ಎಲ್ಲರ ಜೋಡಿ ಶೇರ್ ಮಾಡ್ಕೊಂಡೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ಲಾಸ್ಟಿಗೆ ಹಾಕಿದ್ದೀನಿ, ಯಾಕಂದ್ರೆ ಇದ್ರದ್ದು ನೆನಪ ಇರಲಿಲ್ಲ. ಇದು ಗಡಿಗೆ ತಂದಿದ್ದು ಹಾಕ್ಬೇಕು ತೋರಿಸ್ಬೇಕಂತೇಳಿ ನಿಮ್ಗೆ. ಲಾಸ್ಟಿಗೆ ನೆನಪಾಗೆ ಇದನ್ನು ಶೇರ್ ಮಾಡ್ಕೊಂಡೀನಿ. ಇದು ನಾನು ನವಲ್ಕೋಸು ತಂದಿದ್ನಿ, ಅದರದ್ದು ಸಾಂಬಾರು ಮಾಡ್ಕೊಂಡೀನಿ ನವಲ್ಕೋಸು ಹಾಕಿ. ಇಷ್ಟಿತ್ತು ಇವತ್ತಿನ ಲಾಗ ಫ್ರೆಂಡ್ಸ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ. ಟೇಕ್ ಕೇರ್, ಬಾಯ್ ಬಾಯ್.